ಕೆಡಿ ಜಯದೇವ್ಗೆ ಚಳ್ಳೆ ಹಣ್ಣು ತಿನ್ನಿಸಿದ ಮಲ್ಲಿ, ಸಾಕ್ಷಿ ನಾಶ ಮಾಡುವ ಪ್ಲಾನ್ನಲ್ಲಿ ಶಕುಂತಲಾ. ಅಮೃತಧಾರಿ ಸೀರಿಯಲ್ನಲ್ಲಿ ರೋಚಕ ತಿರುವು ಎದುರಾಗಿದೆ. ಮೊದಮೊದಲು ಈ ತಿರುವನ್ನು ಪ್ರೇಕ್ಷಕರು ಇಷ್ಟಪಡಲಿಲ್ಲವಾದರೂ ಈಗ ಬರುತ್ತಿರುವ ದೃಶ್ಯಗಳು ಪ್ರೇಕ್ಷಕರಿಗೆ ಇಷ್ಟವಾಗಲು ಪ್ರಾರಂಭವಾಗಿದೆ. ಅಮೃತಧಾರಿ ಸೀರಿಯಲ್ನಲ್ಲಿ ಭೂಮಿಕಾಗೆ ಸ್ತನ ಕ್ಯಾನ್ಸರ್ ಇರುವುದು ದೃಢಪಟ್ಟಿತ್ತು. ಇದಾದ ನಂತರ ಭೂಮಿಕಾ ತೀರ ಕುಗ್ಗಿ ಹೋಗಿರುವಂತೆ ತೋರಿಸಲಾಗಿತ್ತು. ಆದರೆ ಇದೀಗ ಭೂಮಿಕಾಗೆ ಗೌತಮ್ ಆಸರೆಯಾಗಿದ್ದು ಕ್ಯಾನ್ಸರ್ ವಿರುದ್ಧ ಹೋರಾಟ ಮುಂದುವರೆದಿದೆ. ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಬಂದರೂ ನಾನು ನಿಮ್ಮ ಜೊತೆ ಇರುತ್ತೇನೆ ಎಂದು ಭೂಮಿಕಾಗೆ ಗೌತಮ್ ಧೈರ್ಯ ತುಂಬಿದ ಮೇಲೆ ಕ್ಯಾನ್ಸರ್ ಸವಾಲು ಎದುರಿಸುವುದಕ್ಕೆ ಭೂಮಿಕಾ ಮುಂದಾಗಿದ್ದಾಳೆ. ಅಮೃತಧಾರಿ ಸೀರಿಯಲ್ನಲ್ಲಿ ಮುಖ್ಯ ಪಾತ್ರಧಾರಿ ಭೂಮಿಕಾ ಪಾತ್ರದಲ್ಲಿ ಛಾಯಾ ಸಿಂಗ್ ಅವರು ನಟಿಸುತ್ತಿದ್ದು ಈ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಬ್ರೆಸ್ಟ್ ಕ್ಯಾನ್ಸರ್ ಎದುರಿಸುವ ರೀತಿ, ಈ ಸವಾಲನ್ನು ಭೂಮಿಕಾ ಮತ್ತು ಗೌತಮ್ ನಿಭಾಯಿಸುತ್ತಿರುವ ವಿಧಾನ ಪ್ರೇಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಭೂಮಿಕಾಗೆ ರೆಸ್ಟ್ ಕೊಟ್ಟಿರುವ ಗೌತಮ್ ದಿವಾನ್ ಅವರು ಭೂಮಿಕಾಗೆ ಇಷ್ಟವಾಗಿರುವ ಅಡುಗೆ ಮಾಡಿಕೊಟ್ಟಿದ್ದಾರೆ. ಈ ದೃಶ್ಯಗಳು ಪ್ರೇಕ್ಷಕರಲ್ಲೂ ಕಣ್ಣೀರು ತರಿಸುವಂತಿದೆ. ಬಡ ಅಜ್ಜಿಗೆ ಅಂಗಡಿ ವ್ಯವಸ್ಥೆ ಮಾಡಿದ ಗೌತಮ್, ಇನ್ನು ಅಮೃತಧಾರಿ ಸೀರಿಯಲ್ನಲ್ಲಿ ಬಡ ಅಜ್ಜಿಗೆ ಗೌತಮ್ ಸಹಾಯ ಮಾಡಿದ್ದಾರೆ. ಭೂಮಿಕಾ ಹಾಗೂ ಗೌತಮ್ ಇಬ್ಬರು ಹಣ್ಣು ವ್ಯಾಪಾರ ಮಾಡುವುದಕ್ಕೆ ಹೋಗಿದ್ದಾರೆ. ಹಣ್ಣು ಖರೀದಿ ಮಾಡುವಾಗ ಬಡ ಅಜ್ಜಿಯೊಬ್ಬರು ಗೌತಮ್ ಸಹಾಯ ಹಸ್ತ ಚಾಚಿದ್ದಾರೆ. ಹಣ್ಣು ಖರೀದಿ ಮಾಡುವಾಗ ಅಜ್ಜಿಯ ಪರಿಸ್ಥಿತಿಯನ್ನು ನೋಡಿದ ಗೌತಮ್ ಕೂಡಲೇ ಅಜ್ಜಿಗೆ ಅಂಗಡಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇದನ್ನು ನೋಡಿದ ಭೂಮಿಕಾ ಗೌತಮ್ ದಿವಾನ್, ಎಲ್ಲಿದ್ದರೂ ಗೌತಮ್ ದಿವಾನೇ, ಎಲ್ಲರ ಬಳಿಯೂ ಹಣ ಇರುತ್ತದೆ, ಆದರೆ ಸಹಾಯ ಮಾಡಬೇಕು ಎನ್ನುವ ಮನಸ್ಸು ಕೆಲವರಿಗಷ್ಟೇ ಇರುತ್ತದೆ ಅಂತ ಹೇಳಿದ್ದಾರೆ.